ಒಂದು ಫೇಕ್ ಎನ್ಕೌಂಟರ್ ಮಾಡ್ತಾರೆ ಅಂತ ಅನಿಸಿತ್ತು. ಹೇಳಿಕೆ ಅವರ ನಡೆ ನಿಗೂಢ ಮತ್ತು ಅನುಮಾನಾಸ್ಪದವಾಗಿತ್ತು. ನನ್ನನ್ನು ಮಧ್ಯರಾತ್ರಿನಲ್ಲಿ ಕ್ರಷರಿಗೆ ಕರ್ಕೊಂಡೋಗಿ ಕ್ರಷರ್ನಲ್ಲಿ ನನಗೆ ಸೇಫ್ಟಿ ಕೊಡೋಕ್ಕೆ ಮಾಡಿದ್ರಾ, ಕಬ್ಬಿನ ಗದ್ದೆ ಒಳಗೆ ನನ್ನ ರಕ್ಷಣೆ ಮಾಡೋಕ್ಕೆ ಮಾಡಿದ್ರಾ, ಕಾಡಿನ ಮಧ್ಯದಲ್ಲಿ ನನ್ನ ರಕ್ಷಣೆ ಮಾಡಬೇಕು ಅಂತ ಮಾಡಿದ್ರಾ? ಈಗ ನಮ್ಮ ಮುಖ್ಯಮಂತ್ರಿಗಳಿಗೆ ಪೊಲೀಸ್ ಸ್ಟಾರ್ಟಲ್ಲಿ ಇಟ್ಕೊಂಡ್ರೆ ಯಾರು ಏನಾರು ಮಾಡಿಬಿಡ್ತಾರೆ ಅಂತ ಭಯ. ಅದಕ್ಕೆ ಒಂದು 6 ಜನನ ಕಳಿಸಿ ಕಬ್ಬಿನ ಗದ್ದೆ ಒಳಗಿಡೋ ಪ್ರಯತ್ನ ಮಾಡಿದರು. ಜಲ್ಲಿ ಕ್ರಷರ್ ನಡುವೆ ಕರ್ಕೊಂಡೋದ್ರು, ಕಾಡಿನ ಮಧ್ಯಕ್ಕೆ ಕರ್ಕೊಂಡೋದ್ರು. ಮಾಧ್ಯಮ ಬೆನ್ನತ್ತಿ ಅದು ಮಾಧ್ಯಮವನ್ನು ನನ್ನನ್ನು ಮಾತ್ರ ಪ್ರತ್ಯೇಕ ಮಾಡಿದ್ದಲ್ಲ, ನಮ್ಮೆಲ್ಲ ಶಾಸಕರ ಜೊತೆಗೆ ನನ್ನನ್ನು ಪ್ರತ್ಯೇಕ ಮಾಡಿದ್ದಲ್ಲದೆ ನಮ್ಮ ಹಿಂದ್ಗಡೆ ಫಾಲೋ ಮಾಡ್ಕೊಂಡು ಬರ್ತಿದ್ದಂಥ ವೆಹಿಕಲ್ಗಳನ್ನು ಒಂದಲ್ಲ ಎರಡಲ್ಲ ಒಂದು 50-60 ಕಡೆಗಳಲ್ಲಿ ಬ್ಯಾರಿಕೇಡ್ ಹಾಕಿ ತಡೆದಿದ್ದಾರೆ. ಅದು ಹೆಂಗೆ ಕೋಆರ್ಡಿನೇಷನ್ ಮಾಡ್ಕೊಂಡ್ರೋ ಗೊತ್ತಿಲ್ಲ. ಮಾಧ್ಯಮದ ಸ್ನೇಹಿತರು ಜೀವದ ಹಂಗೆ ತೊರೆದು ಅವರಿಗೆ ಆಗೋ ನಷ್ಟವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಅವರು ಬೆನ್ನತ್ತಿ ಎಲ್ಲ ಕಡೆಯಲ್ಲ ಪ್ರತ್ಯಕ್ಷ ಆಗಿದ್ದರಿಂದ ಅವರಿಗೆ ಏನೂ ಮಾಡೋಕ್ಕಾಗದೆ ಅನಿವಾರ್ಯವಾಗಿ ಬೆಳಿಗ್ಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು. ಉಳಿದೆಲ್ಲ ವಿಷಯ ಬೆಳಿಗ್ಗೆ ಹೇಳಿದ್ದೀನಿ ನಾನು. ಈ ಜನಪ್ರತಿನಿಧಿಗೆ ಈ ರೀತಿ ಆಗಿರೋದ್ರಿಂದ ಜನಸಾಮಾನ್ಯರ ಕಥೆ ಏನು? ಹಾಗಾಗಿ ನೀವು ಅಂದರೆ ಮುಂದಿನ ಕಾನೂನು ಕ್ರಮ ಯಾವ ರೀತಿ ಕೈಗೊಳ್ತೀರಾ? ರಾಜ್ಯಪಾಲರಿಗೆ ಪತ್ರ ಬರೀತೀರಾ ಅಥವಾ ಕೇಂದ್ರದ ಗೃಹ ಸಚಿವಾಲಯಕ್ಕೆ ಪತ್ರ ಬರೀತೀರಾ? ಏನು ಕಾನೂನು ಕ್ರಮವನ್ನು ಕೈಗೊಳ್ತೀವಿ, ಹಕ್ಕುಚ್ಯುತಿಯನ್ನು ಮಂಡಿಸ್ತೀನಿ, ಮಾನವ ಹಕ್ಕುಗಳಿಗೂ ದೂರು ಸಲ್ಲಿಸ್ತೀನಿ. ನನ್ನ ಮೇಲೆ ಕೊಲೆ ಪ್ರಯತ್ನ ಮಾಡಿದಾಗ ಯಾರ್ಯಾರು ಕೊಲೆ ಪ್ರಯತ್ನ ಮಾಡಿದ್ದಾರೆ ಅನ್ನೋ ದೂರನ್ನು ಕೊಟ್ಟಿದ್ದೀವಿ. FIR ಇನ್ನೂ ರಿಜಿಸ್ಟರ್ ಆಗಿಲ್ಲ. FIR ರಿಜಿಸ್ಟರ್ ಮಾಡದೇ ಇದ್ದರೆ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ, ಅಕಸ್ಮಾತ್ ಅವರು FIR ರಿಜಿಸ್ಟರ್ ಮಾಡಿ ಕೊಲೆ ಪ್ರಯತ್ನ ಹಲ್ಲೆ ಮಾಡಿದವ್ರನ್ನ ಕುಮ್ಮಕ್ಕೆ ಕೊಟ್ಟವ್ರನ್ನ ಬಂಧಿಸಿ ಕ್ರಮ ಕೈಗೊಳ್ಳದೇ ಇದ್ದರೆ ಬೆಳಗಾವಿ ಚಲೋ ಮಾಡೋಣ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಯಾರೋ ಒಬ್ಬರು ದೊಡ್ಡ ಮನುಷ್ಯರು ಹೇಳಿದ್ರು, ಬೆಳಗಾವಿಯಿಂದ ಬದುಕಿ ಬಂದಿದ್ದೆ ಪುಣ್ಯ ಅಂತ ಹೇಳಿ. ಬೆಳಗಾವಿ ಜನ ಹೇಳ್ತಾ ಇದ್ದಾರೆ, ಯಾರೇನು ಮಾಡ್ತಾರೆ ಬಾ ನೀನು ಇಲ್ಲಿಗೆಯ, ನಿನ್ನ ಜೊತೆಗೆ ನಾವಿದ್ದೀವಿ ಅನ್ನೋಂಥ ಮಾತನ್ನು ಬೆಳಗಾವಿ ಜನ ಹೇಳ್ತಿದ್ದಾರೆ. ನವೀನ ಅವ್ರು ಕೇಸ್ ರಿಜಿಸ್ಟರ್ ಮಾಡದೇ ಇದ್ದರೆ ಪಕ್ಷದ ವರಿಷ್ಠರ ಜೊತೆನಲ್ಲಿ ಮಾತಾಡಿ ಪಕ್ಷ ಏನು ನಿರ್ಧಾರ ತಗೊಳುತ್ತೆ ಆ ಹೋರಾಟದ ದಾರಿಯನ್ನು ನಾವು ಹಿಡಿತೀವಿ. ಓಕೆ, ಥ್ಯಾಂಕ್ ಯು.